ಹಲೋ ಗೈಸ್, ನಾನು ಬರ್ತಿದ್ದೀನಿ ಚಿನ್ನ. ಬಸವೇಶ್ವರ ಸ್ವಾಮಿ ಟೆಂಪಲ್ ಬಂದೆ. ಏನು ವಿಶೇಷ ಅಂದರೆ ನಮ್ಮ ಚಿಕ್ಕಮ್ಮ ಹೊರಡ್ತಾ ಇದ್ರು. ಸೊ ತಮಿಳ್ನಾಡಿಂದ ಹಬ್ಬಕ್ಕೋಸ್ಕರ ಬಂದಿದ್ರು. ಸೊ ಅವ್ರನ್ನ ಕಳ್ಸ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದೆ. ಸೊ ಅಲ್ಲಿ ಫಸ್ಟು ಕಿಚನ್ ಕಡೆ ಹೋದೆ. ನೋಡಿ, ನೆನ್ನೆ ಮಾಡಿರುವಂಥ ನೈಟ್ ಅಡುಗೆಗೆ ಸೊ ಎಷ್ಟೊಂದು ದಾರಿ ಪಾತ್ರೆಗಳನ್ನು ಪಾಪ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಅಂದರೆ ಮೋಸ್ಟ್ಲಿ ಒಂದು 50ರಿಂದ 60 ಸೆಟ್ಟು ಲೇಡೀಸ್ಗಳಿದ್ದಾರೆ ಪಾಪ ಕ್ಲೀನ್ ಮಾಡೋಕ್ಕೋಸ್ಕರನೇ. ಸೊ ಅವ್ರಿಗೆ ಎಷ್ಟು ಶ್ರಮ ಇದೆ ಅಂತ ಇಲ್ಲೇ ನೋಡ್ತಾ ಇರ್ಬೋದು. ನಾವು ಹಬ್ಬ ಮಾಡೋದಲ್ಲ, ಅದನ್ನು ಮೇಂಟೆನೆನ್ಸ್ ಇದೆಯಲ್ಲ, ಅದು ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಡುಗೆ ಮಾಡಿದಾನ ಎಲ್ಲರಿಗೂ ನಾನು ಧನ್ಯವಾದ ಇಷ್ಟಪಡ್ತೀನಿ. ಸಖತ್ತ ಮಾಡಿದರು. ಸೊ ಬೆಳಿಗ್ಗೆ ಇವತ್ತು ಬಿಸಿ ರೈಸ್ ಬಾತ್ ಮಾಡಿದರು. ಅದನ್ನು ತೊಗೊಂಡು ಫಸ್ಟು ನಮ್ಮ ಚಿಕ್ಕಮ್ಮನ ಕೊಡೋಣ, ಯಾಕಂದರೆ ಮೈಸೂರಿಂದ 9:30ಗೆ ಬಸ್ ಇದೆ ಅಂತ ಸುದ್ದಿ ಇತ್ತು. ಸೊ ಅದಕ್ಕೆ ಟಿಫನ್ ಮಾಡ್ಕೊಬಿಡಮ್ಮ ಇಲ್ಲಿ ಅಂದ್ಬಿಟ್ಟು ಚಿಕ್ಕಮ್ಮನಿಗೆ ಟಿಫನ್ ಕೊಟ್ಟೆ. ಸೊ ಅವ್ರ ಜೊತೆ ಒಂದು ವೀಡಿಯೋ ಕ್ಲಿಪ್ ತಗೊಂಡೆ, ಯಾಕಂದರೆ 9 ವರ್ಷಕ್ಕೋಸ್ಕರ ಹಬ್ಬ ಇಲ್ಲಿ ಊರಿಗೆ ಬಂದಿದ್ದಾರೆ ಚಿಕ್ಕಮ್ಮ. 9 ವರ್ಷದ ನಂತರ ತೆಗಿರುತ್ತೆ ಅಂದ್ಬಿಟ್ಟು ಚಿಕ್ಕಮ್ಮ. ಸೊ ಅದನ್ನು ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ. ನಮ್ಮ ಮನೆಯವರೆಲ್ಲ ಬಂದರು. ಸೊ ಎಲ್ಲ ಸೇರಿ ಟೋಟಲ್ಲಾಗಿ ತಿಂಡಿ ಮಾಡಿದ್ವಿ. ಸೊ ಫಸ್ಟ್ ಆಫ್ ಆಲ್ 7 ಗಂಟೆ 7:30 ಇದೆ ಫಸ್ಟ್ ಟೈಮ್ ನಾವು ತಿಂಡಿ ಮಾಡ್ತಾಯಿರೋದು. ಸೊ ರೈಸ್ ಬಂತು ಸೂಪರ್ ಕಣ್ರಿ. ಬಂದ ಭಕ್ತಾದಿಗಳು ಖಾಲಿ ಹೋಟೆಲ್ ಹೋಗ್ಬಾರ್ದು ಅಂತ ಬೆಳಗ್ಗೆ ತಿಂಡಿ ಮಾಡಿದ್ದಾರೆ. ಸೊ ಇನ್ನೂ 2 ಡೇಸ್ ಅನ್ನದಾನ ಕಾರ್ಯಕ್ರಮ ಇದೆ. ಸೊ ಅದಕ್ಕೆ ನಾವು ಭಾಗಿಯಾದ್ವಿ. ಸೊ ನಾವು ಊರಿಗೆ ಹೋಗ್ಬೇಕಾಗಿರೋದ್ರಿಂದ ಮಕ್ಕಳಿಗೆ ಎಕ್ಸಾಮ್ ಇದೆ. ಸೊ 2 ಡೇಸ್ ರಜೆ ಕೇಳಿದ್ವಿ, 4 ಡೇಸ್ ಕೊಡಲಿಲ್ಲ. ಅದಕ್ಕೆ ಮತ್ತೆ ಮಕ್ಕಳ ಭವಿಷ್ಯ ಹಾಳಾಗೋದು ಬೇಡ ಅಂದ್ಬಿಟ್ಟು ನಾವು ಊರಿಗೆ ಹೋಗ್ಬೇಕಿತ್ತಲ್ಲ, ಫಸ್ಟ್ ದೇವ್ರ ದರ್ಶನ ಮಾಡ್ಕೊಡು ಮಾಮ ಅಂದ್ಬಿಟ್ಟು ಬಂದ್ವಿ. ಸೊ ನೋಡ್ಕೊಳ್ಳಿ, ಬೆಳಗ್ಗೆ ದರ್ಶನ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತೂರ ನಗಳಾಗಣಿ. ಸೊ ಒಳ್ಳೇದು ಮಾಡಪ್ಪ ಸ್ವಾಮಿ ತಂದೆ ಅಂದ್ಬಿಟ್ಟು. ಸೊ ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಪೊಲೀಸ್ ಆಫೀಸರ್ಗಳು ಯಾವ ಥರ ಪ್ರಿಪೇರ್ ಆಗ್ತಾರೆ ಅಂತ. ಸೊ ಫಂಕ್ಷನ್ಗಳು ಇನ್ನೂ ಇದೆ ಇವತ್ತು. ಸೊ ಕಾರಣಾಂತರದಿಂದ ಇರೋಕ್ಕಾಗಲಿಲ್ಲ. ಸೊ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಒಳ್ಳೆ ಸೆಕ್ಯೂರಿಟಿ ಕೊಟ್ಟರು, ಒಳ್ಳೆ ಸೂಪರಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ಮುಗಿಸ್ಕೊಂಡು ನಾವು ಬಂದೆ, ಯಾಕಂದರೆ ಬಸ್ಗೆ ಕಳಿಸ್ಬೇಕಿತ್ತು ನಮ್ಮ ಮನೆಯಲ್ಲರೂ. ಸೊ ದೇವಸ್ಥಾನದ ಬಸ್ ಸ್ಟ್ಯಾಂಡ್ ಇದೆ. ಸೊ ಅಲ್ಲೇ ಹಚ್ಬಿಡಮ್ಮ, ನಾವು ಬೈಕಲ್ಲಿ ಹೋಗಮ್ಮ ಅಂದ್ಬಿಟ್ಟು ಕಳಿಸ್ದೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಹೊರಟಿವಿ, ನಾವು ನನ್ನ ಮಕ್ಕಳು. ಸೊ ನಮ್ಮ ಶಿಷ್ಯ ಅಂತ ಹೇಳ್ತು ಕಾರಣಾಂತರದಿಂದ 2 ಡೇಸ್ಗೆ ವಾಪಸ್ ಆಗ್ತಾಯಿದ್ದೀವಿ. ಸೊ ಮುಂದಿನ ವೀಡಿಯೋಗಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ವೀಡಿಯೋ ಇದೆ, ಕ್ಲಿಪ್ ಇದೆ, ಎಡಿಟ್ ಮಾಡಿ ಕುಣಿಸೋದು ಭಾಳ ಕಷ್ಟ ಇದೆ. ಸೊ ಸ್ವಲ್ಪನೇ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆದಷ್ಟು ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಮತ್ತು ಇವತ್ತು ನಾಳೆ ಏನೇ ನಡೆಯೋ ಎಲ್ಲ ವೀಡಿಯೋ ಕ್ಲಿಪ್ಪನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಗೂ ಸಿಗ್ನಲ್ ಹತ್ರ ಬಂದ್ವಿ. ನಾವು ರಿಂಗ್ ರೋಡು ಮೇನ್ ರೋಡು ಬಂದ್ಬಿಟ್ಟು ಸ್ಟೇಷನ್ಗೆ ಬೈಕಲ್ಲಿ ಬರೋದು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಒಂದು ಬೈಕ್ ಕಲ್ತಲ್ಲೇ ಬರ್ತಾನೆ, ಎಲ್ಲೂ ಬಸ್ಸಲ್ಲಂತೂ ಹೋಗೋದಿಲ್ಲ. ಹಂಗೋ ನಮ್ಮ ಏರಿಯಾಕ್ಕೆ ಎಂಟ್ರಿ ಕೊಟ್ವಿ. ಸೊ ಇದಾಗಿರುತ್ತೆ ಇವತ್ತಿನ ಬ್ಲಾಗ್. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್ ಫ್ರೆಂಡ್.